ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಡಕೊಂಡಿರೋ ರೆಸಿಪಿ ಮೀನೂಟ. ಇದಕ್ಕೆ ಬೇಕಾಗಿರೋ ಏನೇನು ಪದಾರ್ಥಗಳು ಅಂತಂದರೆ ಇಲ್ಲಿದೆ ನೋಡಿ. ಟೊಮೊಟೊ, ಕಾಯಿ, ಕೊಬ್ಬರಿ ಇದ್ರಾಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಕರಿಬೇವಿನ ಸೊಪ್ಪು ಎಲ್ಲ ಇದ್ದರೆ ಆಗುತ್ತೆ. ಮೊದಲಿಗೆ ಬಾಣಲಿ ಬಿಸಿಯಾದ ನಂತರ ಮೆಣಸು, ಚಕ್ಕೆ ಲವಂಗ, ಒಂದೆರಡು ಜೀರಿಗೆ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಕರಿಯ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆ. ಅದಾದಮೇಲೆ ಎತ್ತಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬಿಸಿ ಆದಮೇಲೆ ಈರುಳ್ಳಿ, ಇದು ಮಸಾಲೆಗೆ ರೆಡಿ ಮಾಡ್ತಾ ಇರೋದ್ರಿಂದ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊಣ್ಣು, ಶುಂಠಿ, ಹಾಗೆ ಸ್ವಲ್ಪ ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಅದು ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ರುಬ್ಬಕ್ಕೆ ಏನಾದ ಬೇಕು ಅದಕ್ಕೆ ಸ್ವಲ್ಪ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಬೆಂದಿದೆ, ಈಗ ಬ್ರೌನ್ ಕಲರ್ ಬಂದಿದೆ. ಥರ ಎಲ್ಲ ಆದಮೇಲೆ ಹಚ್ಚಿಟ್ಟಿರೋ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಇದನ್ನೆಲ್ಲ ಒಂದು ದೊಡ್ಡ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಬರೋ ಥರ ನೀಟಾಗಿ ರುಬ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದೆರಡು ಇದ್ರ ಜೊತೆಗೆ ಆಗಲೇ ಹುರಿದಿಟ್ಟಿರೋ ಅಂಥ ಪದಾರ್ಥಗಳನ್ನ ಸೇರಿಸಿ ನೀಟಾಗಿ ರುಬ್ಬಾದ್ಮೇಲೆ ಅದೊಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇಕ್ಕೊಂಡು ಒಲೆ ಮೇಲೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಬೇಕು ಚೆನ್ನಾಗಿ. ನೋಡಿ ಎಷ್ಟು ತೆಳು ಇದ್ದರೆ ಸಾಕು, ಜಾಸ್ತಿ ತೆಳು ಇದ್ದರೆ ರುಚಿ ಹಿಡಿಯಲ್ಲ, ಮಸಾಲೆ ನೀರು ಥರ ಇರುತ್ತೆ. ರುಬ್ಬಿಟ್ಟಿರೋದೆಲ್ಲ ಬೆಂದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಒಂದೆರಡು ಸಾಸಿವೆನೂ, ಕರಿಬೇವಿನ ಸೊಪ್ಪು, 4 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಚೆನ್ನಾಗಿ ಒಂಥರ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ಆ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಆ ಥರ ಚೆನ್ನಾಗಿ ಜಾಸ್ತಿ ಬೆಂದ್ಬೋದು. ಅದು ಸೀದೋದಾಗಾದರೆ ಒಗ್ಗರಣೆ ಚೆನ್ನಾಗಿರಲ್ಲ, ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಹಾಕಿರೋದನ್ನ ಸಾಂಬಾರು ಬೇಯ್ತಾ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಕಾಣ್ತಾ ಇದೆಯಲ್ಲ ಹಾಗೆ. ನೋಡಿ ಕುದೀತಾ ಇದೆ. ಈಗ ಈ ಲೆವೆಲ್ಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಮೀನನ್ನು ಒಂದೊಂದೇ ಸೈಡ್ಗೆ ಹಾಕಬೇಕು. ಇಲ್ಲಾಂದ್ರೆ ಅದು ಒದರೋಗೋ ಥರ ಒಂಥರ ಮುಳ್ಳು ಬಿಡೋ ಥರ ಆಗಿಬಿಡುತ್ತೆ. ಮೀನನ್ನು ಮುಂಚೆಗೇ ಒಂದು ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನೆನೆ ಹಾಕಿದರೆ ಅದು ಹುಳುಳಿಗೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ದೀವಿ ನೋಡಿ, ಮೀನು ಎಲ್ಲ ಹಾಕಾದ್ಮೇಲೆ ಒಂದು ಕುದಿ ಅನ್ನೋ ಥರ ಕಂಪ್ಲೀಟಾಗಿ ಅದು ಸ್ಟೀಮಲ್ಲೇ ಪ್ಲೇಟ್ ತೆಗೆದು ಚೆನ್ನಾಗಿ ಬೆಂದಿರಬೇಕು. ಅದು ನೋಡಿ ಇಷ್ಟೇ ಮೀನು ಸಾರು ಮಾಡುವ ವಿಧಾನ.